ಮಾರುಕಟ್ಟೆಗೆ ಬರುವ ರೈತರು ಮತ್ತು ಅಲ್ಲಿ ಕೆಲಸ ಮಾಡುವ ಹಮಾಲಿಗಳು ಪ್ರತಿನಿತ್ಯ ಹಸಿವಿನಿಂದ ಪರದಾಡಬಾರದು ಎಂಬ ಉದ್ದೇಶದಿಂದ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಆರಂಭಿಸಿದ ಅನ್ನದಾಸೋಹ ಕಾರ್ಯಕ್ರಮ ಇದೀಗ 2 ವರ್ಷ ಪೂರೈಸಿದೆ. 2 ವರ್ಷಗಳ ಹಿಂದೆ ಇದೇ ದಿನ ರಮೇಶ್ ಅವರು ಅನ್ನದಾಸೋಹ ಕಾರ್ಯ ಆರಂಭಿಸಿದ್ದು ಕೆಲವೇ ದಿನಗಳಲ್ಲಿ ನಿಲ್ಲಿಸಲಿದ್ದಾರೆ ಎಂಬ ಆರೋಪಗಳ ನಡುವೆಯೂ ಸತತವಾಗಿ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಕುರಿತು ಮಾತನಾಡಿದ ಯಲುವಹಳ್ಳಿ ರಮೇಶ್ ಅವರು ಮುಂಗಾರು ಕೈಕೊಟ್ಟು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ಕಂದಾಯ ವಸೂಲಿ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಪ್ರಕೃತಿ ಮುನಿಸಿಕೊಂಡ ಪರಿಣಾಮ ಬರ ಎದುರಾಗಿದೆ. ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದರು. ಡಿಸೆಂಬರ್ ಅಂತ್ಯದೊಳಗೆ ಎಲ್ಲಾ ಚುನಾವಣೆಗಳನ್ನು ಮುಗಿಸಲು ನ್ಯಾಯಾಲಯ ಹೇಳಿದೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಒಳಗೆ ಮುಗಿಸುವ ಭರವಸೆ ನೀಡಿದ್ದಾರೆ ಎಂದರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತಿನ ದಿನಕ್ಕೆ 2 ವರ್ಷ ಆಯಿತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಹೂವಿನ ಮಾರ್ಕೆಟಲ್ಲಿ ಕೆಲವು ರೈತರು ಫೋನ್ ಮಾಡಿದ್ರು ನನಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು, ಏನಣ್ಣ ಬರೀ ತರಕಾರಿ ಮಾರ್ಕೆಟಲ್ಲೇ ಕೊಡ್ತೀಯಾ, ನಾವು ಸುಮಾರು 100 ಕಿಲೋಮೀಟ್ರಿಂದ ಬೆಳಗಿನ ಜಾವನ ಎದ್ದು ಹೂವು ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳಲ್ಲಿ 2 ವೀಲರಲ್ಲಿ ಬರ್ತೀವಿ 6 ಗಂಟೆಗೆ, ನಮಗೆ ಹೂವಿನ ಮಾರ್ಕೆಟಲ್ಲೂ ನೀವು ಅನ್ನದಾನ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ. ಇನ್ನು ಈ ಹಿಂದೆ ತರಕಾರಿ ಬೆಲೆ ತೀವ್ರ ಕುಸಿತ ಕಂಡ ಕಾರಣ ರೈತರು ತಂದ ತರಕಾರಿ ಕಸದ ಬುಟ್ಟಿಗೆ ಸುರಿದು ಹೋಗುತ್ತಿದ್ರು. ತಂದ ತರಕಾರಿಗೆ ಹಣ ಬಾರದೆ ಹಸಿವಿನಿಂದ ವಾಪಸ್ ಹೋಗುವ ಸ್ಥಿತಿ ರೈತರಿಗೆ ಎದುರಾಗುವುದನ್ನು ಕಂಡು ನನಗೆ ಅತೀವ ನೋವಾಯಿತು. ಹಾಗಾಗಿಯೇ ಕನಿಷ್ಠ ವಾರದಲ್ಲಿ 2 ದಿನವಾದರೂ ರೈತರಿಗೆ ಮತ್ತು ಹಮಾಲಿಗಳಿಗೆ ಊಟ ನೀಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈಗ ದಿನಕ್ಕೆ ಕನಿಷ್ಠ 500 ಮಂದಿ ಊಟ ಮಾಡುತ್ತಿದ್ದಾರೆ. ಹಮಾಲಿಗಳು, ಭಿಕ್ಷುಕರು, ರೈತರು, ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲರೂ ಊಟ ಮಾಡುತ್ತಿದ್ದು ಇದು ಖುಷಿ ಕೊಟ್ಟಿದೆ ಎಂದರು. ಅನ್ನದಾತನೇ ಹಸುವಿನಿಂದ ಹೋಗುವಂಥ ವಾಪಸ್ ಮಾರ್ಕೆಟಿಂದ ವಾಪಸ್ ಹೋಗುವಂಥ ಪರಿಸ್ಥಿತಿ ಅದು ನೀಗಬೇಕು ಅಂಥೇಳಿ ಈ ಸದ್ಯಕ್ಕೆ ನಾನು ವಾರಕ್ಕೆ 2 ದಿವಸ ಕೊಡೋದು, ಹೂವಿನ ಮಾರ್ಕೆಟಲ್ಲಿ ಪ್ರತಿ ಸೋಮವಾರ ಕೊಡುವಂಥ ಕೆಲಸ ನಾನು ಮಾಡ್ಕೊಂಡ್ಬರ್ತಾ ಇದ್ದೀನಿ. ಎಪಿಎಂಸಿ ಮಾರುಕಟ್ಟೆಯಲ್ಲಿ 2 ದಿನ ಮತ್ತು ಹೂವಿನ ಮಾರುಕಟ್ಟೆಯಲ್ಲಿ 1 ದಿನ ಊಟ ವಿತರಿಸಲಾಗುತ್ತಿದೆ. ಇದೇ ರೀತಿಯಲ್ಲಿ ಇನ್ನೂ ಹಲವರು ಈ ಕುರಿತು ಗಮನ ಹರಿಸಿ ರೈತರಿಗೆ ಅನ್ನ ನೀಡಲು ಮುಂದಾದರೆ ಪ್ರತಿನಿತ್ಯ ರೈತರ ಹೊಟ್ಟೆ ತುಂಬಿಸಿದಂತಾಗುತ್ತದೆ. ಉಳ್ಳವರು ರೈತರ ಹೊಟ್ಟೆ ತುಂಬಿಸಲು ಸಹಕಾರ ನೀಡಬೇಕು ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.